ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ಸಾಮಾಜಿಕ ನ್ಯಾಯ ದೊರಕಿಸಿಕೊಡುವುದೇ ಕಲೆ ಮತ್ತು ಸಾಹಿತ್ಯದ ಮೂಲ ಧ್ಯೇಯ. ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲು ಸಾಧ್ಯವಾಗದಿದ್ದರೆ ಸ್ವಸ್ಥ ಸಮಾಜ ಕಟ್ಟಲು ಸಾಧ್ಯವಿಲ್ಲ ಎಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಹಿರಿಯ ಸಾಹಿತಿ ಹಾಗೂ ಚಿಂತಕ ಲಕ್ಷ್ಮೀಶ್ ತೊಳ್ಕಾಡಿ ಹೇಳಿದರು. ಸುಳ್ಯ ಪ್ರೆಸ್ ಕ್ಲಬ್, ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ತಾಲೂಕು ಘಟಕದ ಆಶ್ರಯದಲ್ಲಿ ಸುಳ್ಯ ಪ್ರೆಸ್ ಕ್ಲಬ್ನಲ್ಲಿ ಜನವರಿ 31ರಂದು ನಡೆದ ಸಮಾರಂಭದಲ್ಲಿ ಲೇಖಕ, ಸಂಶೋಧಕ ಡಾಕ್ಟರ್ ಸುಂದರ ಕೆನಾಜಿಯವರ ಮಾತಿಲ್ಲದ ಮಾತು ಅಂಕಣ ಬರಹಗಳ ಕೃತಿ ಬಿಡುಗಡೆ ಮಾಡಿಯವರು ಮಾತನಾಡಿದರು. ಒಬ್ಬ ಸಾಹಿತಿ ಒಂದು ಪದವನ್ನು ಸೃಷ್ಟಿಸಿದರೆ ಅದು ಹೊಸ ಆಲೋಚನಾ ಕ್ರಮವನ್ನು, ಹೊಸ ಜನಾಂಗವನ್ನು ಸೃಷ್ಟಿಸಿದಂತೆ. ಡಾಕ್ಟರ್ ಸುಂದರ ಕೆನಾಜಿಯವರು ತಮ್ಮ ಕೃತಿಯ ಹಾಗೂ ಸೃಜನಶೀಲ ಬರಹದ ಮೂಲಕ ವಸ್ತುವಿಗೆ ನ್ಯಾಯ ಒದಗಿಸುವ ಪ್ರಯತ್ನವನ್ನು ನಡೆಸಿದ್ದಾರೆ. ತಮ್ಮ ಸಂವೇದನಾಶೀಲ ಅಧ್ಯಯನ ಮತ್ತು ಕ್ರಿಯಾಶೀಲ ಕ್ಷೇತ್ರ ಕಾರ್ಯದ ಮೂಲಕ ತಮ್ಮ ಅನುಭವವನ್ನು ದಾರಿ ಎರೆದು ಉತ್ತಮ ಬರಹಗಳನ್ನು ಸೃಜಿಸಿದ್ದಾರೆ ಎಂದು ಅವರು ಹೇಳಿದರು. ಕ್ಷೇತ್ರ ಕಾರ್ಯ, ಅಧ್ಯಯನಶೀಲತೆ ಇಲ್ಲದ ಸಾಹಿತ್ಯ ಅಡಿಪಾಯ ಇಲ್ಲದ ಕಟ್ಟಡದಂತೆ ಎಂದು ಅವರು ಹೇಳಿದರು. ಅದೊಂದು ಏನೋ ಒಂದು ದೊಡ್ಡ ವಿಷಯ ಹೇಳ್ತಾ ಇದ್ದೇನೆ ಅಂತಲ್ಲ, ಅದು ಕೆಲವು ಸಂಗತಿಗಳನ್ನು ಮಾತಾಡ್ತಾ ನಾನು ಹೇಳಬೇಕಾದ ವಿಷಯ ಹುಟ್ಟಿಕೊಳ್ಳುವ ಒಂದು ರೀತಿ, ಒಂದು ಅನೌಪಚಾರಿಕತೆ ಅಲ್ಲಿದೆ. ಅದರಲ್ಲಿ ಮಧ್ಯದ ಅಂದರೆ ಮತ್ತೆ ಬಹಳ ಒಂದು ಶಿಸ್ತಿದೆ. ಇದು ಈ ಅಂಕಣದ ಆಶಯ ಅಂತ ಪ್ರತಿಯೊಂದು ಅಂಕಣದಲ್ಲಿಯೂ ಇದೆ. ಅದು ಹೇಳಬೇಕು ಅಂತ ಇಲ್ಲ, ಅದ್ರಲ್ಲಿ ಗೊತ್ತಾಗ್ತದೆ. ಅದೇನು ಅಂದರೆ ಅದು ಅಂಕಣದ ಆಶಯ, ಇದು ಈ ಅಂಕಣದ ಆಶಯ, ಅದಕ್ಕಿಂತ ಮುಂದಕ್ಕೆ ಹೋಗಲಿಕ್ಕಿಲ್ಲ ಅಂತ, ಮುಂದಕ್ಕೆ ಹೋಗುವುದಿಲ್ಲ ನಾನು ಅಂತ, ಮುಂದಕ್ಕೆ ಹೋಗಬಹುದು ಆದರೆ ಮುಂದಕ್ಕೆ ಹೋಗುವುದಿಲ್ಲ. ಇದು ಏನು ಗೊತ್ತುಂಟ, ಇದು ವಿಷಯ ಏನು ಗೊತ್ತುಂಟ. ಈಗ ನೀವು ಒಂದು ಅರ್ಧ ಗಂಟೆ ಮಾತಾಡಬೇಕು ಇಟ್ಕೊಳ್ಳಿ, ಒಂದು ವಿಷಯ ಹಿಡಿದು ಮಾತಾಡಬೇಕು. ಒಂದು ಅರ್ಧ ಗಂಟೆ ನೀವು ಮಾತಾಡಬೇಕಾಗಿದ್ದರೆ ಪ್ರಿಪರೇಷನ್ ಎಷ್ಟು ಬೇಕು. ಕೃತಿಯ ಕುರಿತು ಮಾತನಾಡಿದ ವ್ಯಂಗ್ಯ ಚಿತ್ರಕಾರ, ವಿಮರ್ಶಕರಾದ ದಿನೇಶ್ ಕುಕ್ಕುಜಡ್ಕ ಮಾತನಾಡಿ, ಆಳವಾದ ಅಧ್ಯಯನದ ಮೂಲಕ ತಮ್ಮ ಅಂಕಣ ಬರಹಗಳನ್ನು ಬರೆದಿದ್ದಾರೆ. ಪ್ರತಿಯೊಂದು ಬರವಣಿಗೆಯ ಹಿಂದೆಯೂ ಅವರ ತುಡಿತ ಮತ್ತು ನಿಷ್ಠಾವಂತಿಕೆ ಎದ್ದು ಕಾಣುತ್ತದೆ. ಒಂದೊಂದು ಅಂಕಣಗಳು ಒಂದೊಂದು ಅನುಭವದ ಸಂಗ್ರಹ ಎಂದು ಹೇಳಿದರು. ನಿಮ್ಮಲ್ಲಿ ಮೂಲೆಯಲ್ಲಿ ಯಾರಾದರೂ ಮುದುಕಿಯರೋ ಕೂತಿದ್ರೆ ಅವರು ಫಸ್ಟಿಗೆ ಹೋಗಿ ಮಾತಾಡ್ತಾರೆ ಅವ್ರ ಜೊತೆ, ಅಥವಾ ನಿಮ್ಮ ಮನೇಲಿ ಕೆಲಸದವರು ಇದ್ರೆ ಅವ್ರ ಹತ್ರ ಫಸ್ಟಿಗೆ ಹೋಗಿ ಬಹಳ ಗೌರವದಿಂದ ಮಾತಾಡ್ತಾರೆ. ಅವರು ನಿರ್ಲಕ್ಷಿತರು ಯಾರೆಲ್ಲ ಇದ್ದಾರೋ ಅವರಿಗೆ ಆದ್ಯತೆ ಕೊಟ್ಟು ಮಾತಾಡಿಸುವುದು ಅವರದ್ದೊಂದು ಕ್ರಮ. ಮೊದಲಿಂದಲೇ ನಾನು ಗಮನಿಸ್ತಾ ಬಂದಿದ್ದೆ. ನಾವೆಲ್ಲ ಸ್ವಲ್ಪ ರಿಸರ್ವ್, ಗುರ್ತಾ ಇದ್ದವರೊಟ್ಟಿಗೆ ಮಾತಾಡೋದು ಕಡಿಮೆ ಇನ್ನು ಅಂತ. ಹಾಗಾಗಿ ಅಲ್ಲೆಲ್ಲೋ ಮೂಲೆಯಲ್ಲಿದ್ದ ಬಂಗ್ಲೆಗುಡ್ಡೆ ಸಣ್ಣಕ್ಕನನ್ನು ಕರ್ಕೊಂಬಂದು ಅವರ ವ್ಯಕ್ತಿ ಪರಿಚಯವನ್ನು ಮಾಡಿಸಿ ಅವರೊಳಗೆ ಇದ್ದಂಥ ಸಂಗ್ರಹವಾಗಿ ಇದ್ದಂಥ ಎಷ್ಟೋ ಪಾಡ್ದನಗಳು, ಕವಿತೆಗಳು, ಜಾನಪದ ಸಂಪತ್ತೇನುಂಟೋ ಅದನ್ನೆಲ್ಲ ಜಗತ್ತಿಗೆ ಪ್ರದರ್ಶನಕ್ಕೆ ಲೇಖಕ ಡಾಕ್ಟರ್ ಸುಂದರ ಕೆನಾಜಿಯವರು ಮಾತನಾಡಿ ತಮ್ಮ ಅಂಕಣ ಬರಹದ ಕುರಿತ ಅನುಭವಗಳನ್ನು ಬಿಚ್ಚಿಟ್ಟರು. ಪ್ರೆಸ್ ಕ್ಲಬ್ ಅಧ್ಯಕ್ಷ ಶರೀಫ್ ಜಟ್ಟಿಪಳ್ಳ, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಲೋಕೇಶ್ ಪೆರ್ಲಂಪಾಡಿ, ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ನ ಅಧ್ಯಕ್ಷ ಯಶ್ವಿತ್ ಕಾಳಮ್ಮನೆ ಮಾತನಾಡಿದರು. ಪತ್ರಕರ್ತ ಗಂಗಾಧರ ಕಲ್ಲಪಳ್ಳಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅನಂತಕೃಷ್ಣ ಚಾಕೋಟೆ ವಂದಿಸಿದರು. ಕೆಆರ್ ಗೋಪಾಲಕೃಷ್ಣ ಆರಂಭ ಗೀತೆಯನ್ನು ಹಾಡಿದರು. ಉಪನ್ಯಾಸಕಿ ಪಿಬಿ ಬೇಬಿ ವಿದ್ಯಾರವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಡಾಕ್ಟರ್ ಸುಂದರ ಕೆನಾಜಿಯವರು ಈ ಹಿಂದೆ ಪ್ರಕಟಿಸಿದ 22 ಕೃತಿಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಮಾತಿಲ್ಲದ ಮಾತು 23ನೇ ಕೃತಿಯಾಗಿ ಬಿಡುಗಡೆಗೊಂಡಿತು. 3 ಕಥಾ ಸಂಕಲನ, 8 ಸಂಶೋಧನಾ ಕೃತಿ, 1 ಪ್ರಬಂಧ ಸಂಕಲನ, 2 ವ್ಯಕ್ತಿ ಚಿತ್ರ, 7 ಸಂಪಾದಿತ ಕೃತಿಗಳನ್ನು ಡಾಕ್ಟರ್ ಕೆನಾಜಿಯವರು ಪ್ರಕಟಿಸಿದ್ದಾರೆ. 180 ಪುಟಗಳ ಮಾತಿಲ್ಲದ ಮಾತು ಕೃತಿಯಲ್ಲಿ ಕನ್ನಡ ಭಾಷೆ, ಸಾಹಿತ್ಯ, ಪ್ರಾದೇಶಿಕ ಚರಿತ್ರೆ, ಜಾನಪದ, ಕಲಾ ವಿಮರ್ಶೆ, ಮನೋವಿಜ್ಞಾನ, ಶಿಕ್ಷಣ, ವ್ಯಕ್ತಿ ಮತ್ತು ಕೃತಿಯ ಪರಿಚಯ ಎನ್ನುವ ವೈವಿಧ್ಯ ವಸ್ತು ಬರಹಗಳಿದೆ. ಅಧ್ಯಯನ, ಅನುಭವ ಮತ್ತು ಕ್ಷೇತ್ರ ಕಾರ್ಯದ ಮಾಹಿತಿಯನ್ನು ಒಳಗೊಂಡ ಬರಹಗಳು ಅಡಗಿದೆ. ಮೈಸೂರಿನ ಮಡಿಲು ಪ್ರಕಾಶನ ಈ ಕೃತಿಯನ್ನು ಪ್ರಕಟಿಸಿದೆ. ಹಿರಿಯ ಪತ್ರಕರ್ತ ಮುಳ್ಳೂರು ರಾಜು ಮುನ್ನುಡಿಯ ಮಾತುಗಳನ್ನು, ಕನ್ನಡದ ಖ್ಯಾತ ಸಾಹಿತಿ ಹಾಗೂ ಬರಹಗಾರರ ಅಭಿಪ್ರಾಯಗಳ ಬೆನ್ನುಡಿಯ ಕೆಲವು ವಾಕ್ಯಗಳನ್ನು ನೀಡಲಾಗಿದೆ. ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸ್ಥಳದಲ್ಲಿಯೇ ತಿಂಡಿ ತಿನಿಸುಗಳನ್ನು ಕಾಯಿಸಿ ಬಿಸಿ ಬಿಸಿ ಉಪಹಾರವನ್ನು ಬಡಿಸಲಾಯಿತು.
ಆನಿಯನ್ ಪಕೋಡ, ಗೆಣಸು ಪೋಡಿ, ಬಾಳೆಹಣ್ಣು ಪೋಡಿ, ಕ್ಯಾಪ್ಸಿಕಮ್ ಪೋಡಿ ಮತ್ತಿತರ ಚಾಟ್ಸ್ ತಿಂಡಿಗಳು ಗಮನ ಸೆಳೆದು ಆಗಮಿಸಿದವರ ಮೆಚ್ಚುಗೆಯನ್ನ ಗಳಿಸಿತು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ.